ಭಾಲ್ಕಿ, ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವ ಸೈನಿಕರ ಕಾರ್ಯ, ಬದುಕು ನಮ್ಮೆಲ್ಲರಿಗೂ ಮಾದರಿ, ಸ್ಫೂರ್ತಿ ಎಂದು ಅನುಭವ ಮಂಟಪ ಅಧ್ಯಕ್ಷ ಬಸವಲಿಂಗ ಪಟ್ಟದ್ದೇವರು ಹೇಳಿದರು. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಯಶಸ್ಸು ಗಳಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ನಾಗರಿಕ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮಾಜಿ ಶಾಸಕ ಪ್ರಕಾಶ ಖಂಡ್ರೆ ಮಾತನಾಡಿ, ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ದೇಶಪ್ರೇಮದ ಕಿಚ್ಚು ಬೆಳೆಸಿಕೊಂಡು ರಾಷ್ಟ್ರದ ಸೇವೆಗೆ ಸಿದ್ಧರಾಗಬೇಕು. ಅಮಾಯಕ ಜೀವಗಳ ಬಲಿ ತೆಗೆದುಕೊಂಡ ಆತಂಕವಾದಿಗಳಿಗೆ ನಮ್ಮ ದೇಶದ ಹೆಮ್ಮೆ ಸೈನಿಕರು ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ನೀಡಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಭಾಲ್ಕೇಶ್ವರ ಮಂದಿರದಿಂದ ಆರಂಭವಾದ ತಿರಂಗ ಯಾತ್ರೆ ಬೊಮ್ಮಗೊಂಡೇಶ್ವರ ವೃತ್ತ, ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಸಮಾವೇಶಗೊಂಡಿತು. ಪ್ರಮುಖರಾದ ಈಶ್ವರ ಸಿಂಗ್ ಠಾಕೂರ್, ವೀರಣ್ಣ ಕಾರಬಾರಿ, ಶಿವರಾಜ ಗಂದಗೆ, ಗೋವಿಂದರಾವ್ ಬಿರಾದರ, ಚನ್ನಬಸವ ಬಳತೆ, ಕಿಶನರಾವ್ ಪಾಟೀಲ, ಎನ್ ಡಿ ಬಗದುರೆ, ತಾನಾಜಿ ರಾಠೋಡ್, ಸೋಮನಾಥಪ್ಪ ಅಷ್ಟುರೆ, ವೆಂಕಟ ಬಿರಾದಾರ, ಬಾಬುರಾವ್ ಧೂಪೆ, ಸುಭಾಷ ಬಿರಾದರ, ಸೂರಜ್ ಸಿಂಗ್ ರಜಪೂತ, ಕೆ ಡಿ ಗಣೇಶ, ಕಿರಣ್ ಖಂಡ್ರೆ, ಶಿವಲಿಂಗ ಕುಂಬಾರ, ಶಿವಾನಂದ ದಾಡಗೆ, ದಯಾನಂದ ಪವಾರ್, ಸತೀಶ ಮುದಾಳೆ, ಜಗನ್ನಾಥ ಬಿರಾದರ, ಸಂಜೀವ ಶಿಂಧೆ, ವೈದ್ಯರಾದ ಅಮಿತ್ ಅಷ್ಟೂರೆ, ವಸಂತ ಪವಾರ್, ಜಗದೀಶ ಭೂರೆ, ನಾಗೇಶ ಟೋಪಾರೆ, ಮಂಜುನಾಥ ಹಿರೇಂಧ, ಸಂಜೀವಕುಮಾರ ಪಂಡರಗಿರೆ, ರಾಜಗೋಪಾಲ ಬಿಯಾನಿ, ಬಿಜಿ ಸಂತೋಷ ಪಾಟೀಲ ಸೇರಿದಂತೆ ವಿವಿಧ ಶಾಲೆ, ಕಾಲೇಜುಗಳ ವಿದ್ಯಾರ್ಥಿಗಳು, ನಿವೃತ್ತ ಸೈನಿಕರು ಇದ್ದರು.